ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಹಲ್ಚಲ್ ಆಡಿಯೋ. ಸದಾನಂದ ಗೌಡ ಪ್ರದೀಪ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಈಗ ವೈರಲ್ ಆಗಿದೆ. ಅಷ್ಟಕ್ಕೂ ಈ ಪ್ರದೀಪ್ ಯಾರು? ಹೈಕಮಾಂಡ್ಗೆ ಅಷ್ಟು ಕ್ಲೋಸಾ ಅಂತ ಹೇಳಿ ಪ್ರಶ್ನೆ ಎದ್ದಿದೆ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಹಲ್ಚಲ್ ಎದ್ದಿರುವ ಆಡಿಯೋ. ಸದಾನಂದ ಗೌಡ ಪ್ರದೀಪ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಈಗ ವೈರಲ್ ಆಗಿದೆ. ಅಷ್ಟಕ್ಕೂ ಈ ಪ್ರದೀಪ್ ಯಾರು ಹಾಗಾದ್ರೆ? ಹೈಕಮಾಂಡ್ಗೆ ಅಷ್ಟು ಕ್ಲೋಸಾ ಅನ್ನೋ ಪ್ರಶ್ನೆ ಎತ್ತಿದೆ. ಮಾಹಿತಿಯನ್ನ ಸಂಗ್ರಹಿಸಲು ಮುಂದಾದ ವಿಜಯೇಂದ್ರ ಟೀಮ್. ಇನ್ನು ದೆಹಲಿಯಲ್ಲಿ ಇದ್ದಾರೆ ಪ್ರದೀಪ್ ಹೆಸರಿನ ಮೂವರು. ಈ ಮೂವರು ಕೂಡ ಹೈಕಮಾಂಡ್ಗೆ ಭಾರಿ ಕ್ಲೋಸ್ ಅಂತೆ. ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋದಲ್ಲಿ ಪ್ರದೀಪ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಒಬ್ರು ಸರ್ಕಾರ ಹಾಗೂ RSS ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇರೋ ಪ್ರದೀಪ್, ಇನ್ನೊಬ್ರು ಪ್ರಧಾನಿ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇರೋ ಪ್ರದೀಪ್, ಮತ್ತೊಬ್ರು ಬಿಜೆಪಿ ರಾಷ್ಟ್ರೀಯ ವಕ್ತಾರರು. ಆದ್ರಿಂದ ಈ ಮೂರು ಜನರಲ್ಲಿ ಯಾರು ಅನ್ನೋದು ಕನ್ಫ್ಯೂಸ್ ಆಗ್ತಾ ಇದೆ. ಸದಾನಂದ ಗೌಡ ಪ್ರದೀಪ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಈ ಪ್ರದೀಪ್ ಯಾರು ಅನ್ನೋದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಈ ಪ್ರದೀಪ್ ಅನ್ನೋರು ಹೈಕಮಾಂಡ್ಗೆ ತುಂಬಾ ಬೇಕಾದವರ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. I don't know whether I'm right or wrong. You tell me. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion again... ನಿನ್ನೆಯೇ ದೆಹಲಿಗೆ ತೆರಳಿರೋ ಮಾಜಿ ಸಿಎಂ ಸದಾನಂದ ಗೌಡ್ರು ಆಡಿಯೋ ಲೀಕ್ ಕುರಿತು ಕೇಂದ್ರ ನಾಯಕರಿಗೆ ವಿವರಣೆ ನೀಡೋ ಸಾಧ್ಯತೆ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಭೇಟಿಯಾಗೋ ಸಾಧ್ಯತೆ ಇದೆ. ಇನ್ನು ಆಡಿಯೋ ಲೀಕ್ ಆರೋಪಗಳಿಗೆ ಸಮಜಾಯಿಷಿ ನೀಡುವ ಪ್ರಯತ್ನವನ್ನ ಮಾಡಲಿದ್ದಾರೆ. ತಮ್ಮ ವಿರುದ್ಧದ ಆರೋಪಗಳನ್ನ ತಳ್ಳಿ ಹಾಕುವ ತಂತ್ರವನ್ನ ಮಾಡ್ತಾ ಇದ್ದಾರೆ. ಇನ್ನು ಪರಿಷತ್ನಲ್ಲಿ ಅಡ್ಡ ಮತದಾನ ವಿಚಾರವನ್ನ ನಾನು ಮೊದಲೇ ಹೇಳಿದ್ದೆ, ರಾಜ್ಯ ನಾಯಕರು ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ ಎಂಬ ಅಂಶವನ್ನ ಪ್ರಸ್ತಾಪ ಮಾಡಲಿದ್ದಾರೆ. ದೆಹಲಿಯಲ್ಲಿ ತಮ್ಮ ವಿಶ್ವಾಸಾರ್ಹತೆಯನ್ನ ಉಳಿಸಿಕೊಳ್ಳುವ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಆಡಿಯೋದಲ್ಲಿರುವ ಧ್ವನಿ ನನ್ನದಲ್ಲ ಅಂತ ಸ್ಪಷ್ಟನೆ ನೀಡುವ ಸಾಧ್ಯತೆ ಇದೆ. ನಿನ್ನೆಯೇ ದೆಹಲಿಗೆ ತೆರಳಿರೋ ಮಾಜಿ ಸಿಎಂ ಸದಾನಂದ ಗೌಡ್ರು ಆಡಿಯೋ ಲೀಕ್ ಕುರಿತು ಈಗಾಗಲೇ ಕೇಂದ್ರ ನಾಯಕರಿಗೆ ವಿವರಣೆಯನ್ನ ನೀಡೋ ಸಾಧ್ಯತೆ ಇದೆ. ಈ ಆಡಿಯೋ ನನ್ನದಲ್ಲ ಅಂತ ಹೇಳೋ ಸಾಧ್ಯತೆ ಇದೆ. ತಮ್ಮ ವಿರುದ್ಧದ ಆರೋಪಗಳನ್ನ ತಳ್ಳಿ ಹಾಕುವ ಪ್ರಯತ್ನವನ್ನ ಮಾಡಲಿದ್ದಾರೆ. ಪರಿಷತ್ನಲ್ಲಿ ಅಡ್ಡ ಮತದಾನ ವಿಚಾರವನ್ನ ನಾನು ಮೊದಲೇ ಹೇಳಿದ್ದೆ, ರಾಜ್ಯ ನಾಯಕರು ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂತ ಹೇಳಿ ಈ ಅಂಶವನ್ನ ಪ್ರಸ್ತಾಪ ಮಾಡಲಿದ್ದಾರೆ. ದೆಹಲಿಯಲ್ಲಿ ತಮ್ಮ ವಿಶ್ವಾಸಾರ್ಹತೆಯನ್ನ ಉಳಿಸಿಕೊಳ್ಳುವ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಕವನ. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಕವನ, ಈಗ ಸದಾನಂದ ಗೌಡ್ರು ಎನ್ನಲಾದ ಆಡಿಯೋ ಈಗ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿದೆ. ಯಾರದ್ದು ಆಡಿಯೋ ಏನಾದ್ರೂ ಮಾಹಿತಿ ಸಿಕ್ತಾ? ಹಾಗಾದ್ರೆ ಈ ಪ್ರದೀಪ್ ಯಾರು ಅನ್ನೋದು ಏನಾದ್ರೂ ಗೊತ್ತಾಯ್ತಾ? ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂಕಿತಾ, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ತಲ್ಲಣ ಮೂಡಿಸಿರುವಂತಹ ಈ ಒಂದು ಆಡಿಯೋ ಬಾಂಬ್ ಏನಿದೆ, ಈ ಒಂದು ಆಡಿಯೋ ಸದಾನಂದ ಗೌಡ್ರದ್ದು ಅನ್ನುವಂಥದ್ದು ಎನ್ನಲಾಗ್ತಾ ಇರುವಂತದ್ದು. ಆದ್ರೆ ಇದೀಗ ಸದಾನಂದ ಗೌಡ್ರು ನಿನ್ನೆಯೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು, ಈ ಆಡಿಯೋ ನನ್ನದಲ್ಲ, ಇದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಏನಾದ್ರು ಪ್ರಶ್ನೆ ಮಾಡಿದ್ರೆ ನಾನು ಅವ್ರಿಗೆ ಉತ್ತರವನ್ನ ಕೊಡ್ತೇನೆ, ಅದನ್ನ ಹೊರತು ಯಾವುದೇ ರೀತಿಯಾದಂತಹ ತನಿಖೆ ಮೊರೆ ನಾನು ಹೋಗೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ನೇರವಾಗಿ ಮಾಧ್ಯಮಗಳಿಗೆ ಕೊಟ್ಟಿದ್ರು. ಆದ್ರೆ ಇದೀಗ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಇದೀಗ ಸದಾನಂದ ಗೌಡರ ಜೊತೆ ಮಾತನಾಡಿದಂತಹ ಆ ಪ್ರದೀಪ್ ಎಂಬಾತ ಯಾರು? ಈಗಾಗ್ಲೇ ಹೈಕಮಾಂಡ್ ಮಟ್ಟದಲ್ಲಿ ನಾವು ನೋಡೋದಾದ್ರೆ ಪ್ರದೀಪ್ ಎಂಬುವವರು 3 ಜನ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಇದೀಗ 3 ಜನರು ಸಹ ಹೈಕಮಾಂಡ್ ಅಂದ್ರೆ ಕೇಂದ್ರ ನಾಯಕರಿಗೆ ಸಾಕಷ್ಟು ಹತ್ತಿರವಾಗಿರೋರೆ. ಒಬ್ರು PMO ಕಚೇರಿಯಲ್ಲಿ ಪ್ರಭಾವಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರೆ, ಇನ್ನೊಬ್ರು RSS ಹಾಗೂ ಕೇಂದ್ರ ಸರ್ಕಾರಕ್ಕೆ ಸೇತುವೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮತ್ತೊಬ್ರು
ರಾಷ್ಟ್ರೀಯ ಸ್ಪೋಕ್ ಪರ್ಸನ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಈ 3 ಜನರಲ್ಲಿ ಪ್ರದೀಪ್ ಯಾರು ಅನ್ನುವಂತಹ ವಿಚಾರ ಅಂದ್ರೆ ಸದಾನಂದ್ ಅಂದ್ರೆ ಅವರದ್ದು ಏನು ಎನ್ನಲಾಗ್ತಾ ಇರುವಂತಹ ಆಡಿಯೋದಲ್ಲಿ ಮಾತನಾಡಿರುವಂತಹ ಪ್ರದೀಪ್ ಯಾರು ಅನ್ನುವಂಥದ್ದು ಇದೀಗ ವಿಜಯೇಂದ್ರ ಟೀಮ್ ಹುಡುಕಾಟವನ್ನ ನಡೆಸ್ತಾ ಇದೆ. ಒಂದು ಕಡೆ ವಿಜಯೇಂದ್ರ ಟೀಮ್ ಈ ಒಂದು ಪ್ರದೀಪ್ ಎಂಬಾತನ ಹುಡುಕಾಟ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಇದೀಗ ಸದಾನಂದ ಗೌಡ್ರು ಈ ಒಂದು ಆಡಿಯೋ ಕ್ಲಾರಿಟಿಯನ್ನ ನಾನು ಹೈಕಮಾಂಡ್ ನಾಯಕರಿಗೆ ಕೊಡ್ಲೇಬೇಕು ಅನ್ನೋದಕ್ಕೆ ಇದೀಗ ಮುಂದಾಗಿರುವಂತದ್ದು. ಶೀಘ್ರದಲ್ಲೇ ಇದೀಗ ಇಂದು ಮಧ್ಯಾಹ್ನ ಅಥವಾ ಸಂಜೆ ಸದಾನಂದ ಗೌಡರು ದೆಹಲಿಗೆ ತೆರಳೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡಿರುವಂತದ್ದು. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಸಮಯಾವಕಾಶವನ್ನ ಸಹ ಕೇಳಿದ್ದಾರೆ. ನಿತಿನ್ ನಬೀನ್ ಅವರ ಕರೆಗೆ ಕಾಯ್ತಾ ಇರುವಂತಹ ಸದಾನಂದ ಗೌಡರು ಭೇಟಿಯಾಗಿ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಯಾಕಂದ್ರೆ ಅಡ್ಡ ಮತದಾನದ ವಿಚಾರವಾಗಿ ನಾನು ಆಂತರಿಕ ವಿಚಾರವನ್ನ ಬಹಿರಂಗ ಮಾಡಿದಕ್ಕೆ ನನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಇದೀಗ ಹೈಕಮಾಂಡ್ ನಾಯಕರ ಮುಂದಿಡೋದಕ್ಕೆ, ಜೊತೆಗೆ ಸಮಜಾಯಿಷಿಯನ್ನ ಸಹ ಹೈಕಮಾಂಡ್ ನಾಯಕರ ಮುಂದೆ ಇಡಲು ಇದೀಗ ಸದಾನಂದ ಗೌಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ ಅಂದ್ರೆ ಆಡಿಯೋಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಹೀಗಾಗಿ ಯಾರೋ ಆಗದೆ ಇರೋರು ನನ್ನ ವಿರುದ್ಧ ಆ ಒಂದು ಆಡಿಯೋ ನಂದೇ ಅಂತ ಹೇಳ್ತಾ ಇದ್ದಾರೆ. ಇದು AI ಆದ್ರೂ ಆಗಿರ್ಬೋದು, ನನ್ನದಂತೂ ಅಲ್ಲ, ನಾನಂತೂ ಮಾತನಾಡಿಲ್ಲ, ನಾನು ಯಾವುದೇ ರೀತಿಯಾಗಿ ಸಹ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಾನು ಯಾವತ್ತೂ ಮಾಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಇದೀಗ ಹೈಕಮಾಂಡ್ ನಾಯಕರ ಮುಂದಿಟ್ಟು ಈ ಆಡಿಯೋಗೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರವನ್ನ ಸ್ಪಷ್ಟನೆಯನ್ನ ಕೊಡೋದಕ್ಕೆ, ಸಮಜಾಯಿಷಿಯನ್ನ ಕೊಡೋದಕ್ಕೆ ಇದೀಗ ಸದಾನಂದ ಗೌಡರು ಮುಂದಾಗ್ತಾ ಇರೋದು. ಒಂದು ಕಡೆ ವಿಜೇಂದ್ರ ಟೀಮ್ ಅವರು ಸಹ ಪ್ರದೀಪ್ ಅವರನ್ನ ಹುಡುಕಾಟ ನಡೆಸಿದ್ರೆ, ಇತ್ತ ಸದಾನಂದ ಗೌಡರು ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನ ಕಳ್ಕೊಳ್ಳೋದಕ್ಕೆ ಸಹ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಕವನ ನಿಮ್ಮೆಲ್ಲ ಮಾಹಿತಿಗೆ.